ಒಂದು ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿ ಹೋದ ಶಿವಲಿಂಗೇಗೌಡ ಅನ್ನೋದಾಗುತ್ತೆ, ಮತ್ತೊಂದು ಕುಮಾರಸ್ವಾಮಿ ಅವರ ಬೆನ್ನಿಗೆ ಚೂರಿ ಹಾಕಿ ಹೋದ ಶಿವಲಿಂಗೇಗೌಡ ಅಂತಲೂ ಕೂಡ ಹೇಳ್ತಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಈಗ ನೀವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪಕ್ಷಾಂತರ ಮಾಡದೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಹೇಳಿ? ಯಾವ ಪಕ್ಷದಲ್ಲಿದ್ದಾರೆ? ಚೂರಿ ಹಾಕೋದು ಅಂದರೆ ಹೆಂಗೆ? ನಾನೇನು ಅವರ ಸಿಂಬಲಲ್ಲಿ ಗೆದ್ದು ಹೋಗಿಲ್ಲ ಬಿಟ್ಟು, ನಾನು ನಿಲ್ಲೇಬಾರ್ದು ಚುನಾವಣೆಗೆ ಅಂತ ಬಿಟ್ಟೆ. ನಾನು ಯಾವುದೋ ಘಟನೆ ನನಗೊಂದು MLC ಸೀಟ್ ಕೊಡ್ತೀವಿ ಅಂತ ಹೇಳಿದರು, ಅದನ್ನು ನಮ್ಮ ಕ್ಷೇತ್ರಕ್ಕೆ ಕೊಡಲಿಲ್ಲ. ಅದಕ್ಕೋಸ್ಕರ ನನಗೆ ಮನಸ್ಸಿನಲ್ಲಿ ಬೇಜಾರಾಗಿ ನಾನು ಯಾವ್ಯಾವುದೋ ಅವೆಲ್ಲನೂ ನಾನು ಹೇಳೋಕ್ಕೋಗಲ್ಲ. ಅವೆಲ್ಲ ಬೇಕಾದಷ್ಟು ಕಾರಣಗಳನ್ನು ನಾನು ಕೊಡ್ಬೋದು, ಕೊಡಲ್ಲ. ನಾನು ಅದೊಂದಕ್ಕೇ ನಾನು ಬಿಟ್ಟು ಹೋದೆ. ಬಿಟ್ಟು ಹೋಗಿ ನಾನೇನು ಇವ್ರ ಸಿಂಬಲಲ್ಲಿ ನಾನು ಚೂರಿ ಹಾಕಿ ಹೋಗೋಕ್ಕೆ ಇವ್ರ ಸಿಂಬಲಲ್ಲಿ ಗೆದ್ದು ನಾನು ಹೋಗಿದ್ರೆ ಸರಿ. ಇವ್ರನ್ನ ಬಿಟ್ಟೋದ್ಮೇಲೆ ಜನ ನಾನು ಸೋಲಿಸ್ಬೇಕಾಯ್ತು. ಬೆಳೆಯೋವರೆಗೂ ನಾವು ಕಷ್ಟಪಟ್ಟು ದುಡಿದು ಇದು ಮಾಡಿ ಫಸ್ಟು 14 ಓಟಲ್ಲಿ ಅಸೆಂಬ್ಲಿನಲ್ಲಿ ಸೋತೆ ಗಣಸಿ ಕ್ಷೇತ್ರದಲ್ಲಿ. ಸೋತ ಆದಮೇಲೆ ನಾನು ಪುನಃ ನನ್ನ ಕ್ಷೇತ್ರ ಹೋಯ್ತು ಗಣಸಿ. ನನಗೆ ಅರಸೀಕೆರೆಗೆ ಹೋಗಿ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ಅರಸೀಕೆರೆಯಲ್ಲಿ ಹೋಗಿ ನಿಂತು ಆಗ ಆ ಜನ ನನ್ನ ಕೈ ಹಿಡಿದ್ರು. ನನಗೆ ಆ ಜನ ಹೆಂಗಿದ್ದಾರೆ ನನಗೆ ಅರಸೀಕೆರೆ ಜನ ಅಂತ ನನಗೆ ಗೊತ್ತಿದೆ. ನನ್ನ ತಾಲೂಕಿನ ಜನ ನಾನು ಮಾಡಿರ್ತಕ್ಕಂಥ ಕೆಲಸಗಳು, ನಾನು ಮಾಡಿರೋಂಥ ಇದುಗಳು, ನನ್ನ ಹೋರಾಟ ಜನ ಗೆಲ್ಸಿದ್ದಾರೆ ನನ್ನ. ನಿಮ್ಗೆ ಯಾಕೆ ಅಸೂಯೆ?